ಹೆಂಗ ಕುಂಡಿಸ್ಕೊಂಡು ಎಲ್ಲಿ ಹೊಂಟಿದ್ದ? ಕಾಶಿ ಯಾತ್ರೆ ಕೊಟ್ಟಿದ್ದ. ಇನ್ನು ಕಾಶಿ ಹೆಸರು ಕಾಶಿ ಯಾತ್ರಾಕ. ತಂದೆ ಕೇಶವರಾಜ, ತಾಯಿ ಭರಣಿ. ಹೌದು. ತಾಯಿ ಹೇಳ್ತಾಳ, ಏನ್ ಹೇಳ್ತ ತಾಯಿ? ಎಲ್ಲೋ ಶ್ರವಣ ಕುಮಾರ ಮುಪ್ಪಿನ ಕಾಲಕ್ಕ ಹೌದು ಸಿರ್ಸಲ ಕೇಶವರಾಜ ಮತ್ತು ತಾಯಿ ಭರಣಿಯವರು ಹುಟ್ಟು ಗುರುಡು. ಏನು ಹೊಟ್ಟೆ ಕಣ್ಣಿದ್ದಿಲ್ಲ ಅವ್ರಿಗೆ? ಕಂಡಿದ್ದಿಲ್ಲ. ಹೌದು. ಹೇಳ್ತಾ ತಾಯಿ ಏನ್ ಹೇಳ್ತಾಳ? ಶ್ರವಣ ಕುಮಾರ, ಈ ಜನ್ಮ ಹೌದು ಈ ಜನ್ಮ ಹೌದು ಸಾಯುದ್ರಾಗ ಒಮ್ಮೆ ಕಾಶಿ ಯಾತ್ರೆ ಮಾಡ್ಕೊಂಬ ಅಂತ ಹೇಳ. ಸಾಯುದ್ರಾಗ ಕಾಶಿ ಯಾತ್ರೆ ಮಾಡ್ಕೊಂಬ, ನಮ್ ತೋರ್ಸ್ಕೊಂಡ್ ಬಾ, ತೋರ್ಸ್ಕೊಂಡು ಬಾ. ತಾಯಿ ತಂದು ಹೇಳ್ತೀರಿ ಹಿಂಗ? ತಾಯಿ ತಂದೆ ಹೇಳ್ತಿರು. ಹೌದು. ಅವಾಗ ಶ್ರವಣ ಕುಮಾರ ಹೌದು ತಾಯಿ ತಂದೆನ ಕರ್ಕೊಂಡು ಕಾಶಿ ಕ್ಷೇತ್ರಕ್ಕೆ ಹೊಂಟ. ಹೌದು. ಏನು ಕಾಶಿ ಯಾತ್ರೆಗೆ ಹೊಂಟ್ರು? ಹೌದು. ಕಾಶಿ ಕ್ಷೇತ್ರಕ್ಕೆ ಹೊಂಟ. ಹೌದು. ನಡುವ ಹಾದಿ ಒಳಗ ಕಾಡು ಅರಣ್ಯದೊಳಗ ಏನಾಯ್ತು? ತಾಯಿ ಭರಣಿಗೆ ನೀರಡಿಕೆ ಅದು. ನೀರಡಿಕೆ ಆಯ್ತು. ಹೌದು. ನೀರಡಿಕೆ ಅದು. ಅವಾಗ ತಾಯಿ ಭರಣಿ ಹೇಳ್ತಾಳ, ಏನ್ ಹೇಳ್ತಾಳ? ಎಲ್ಲೋ ಶ್ರವಣ ಕುಮಾರ, ನನಗ ಬಾಯಾರಿಕೆ ಆಗ್ಯದ, ನೀರಡಿಕೆ ಆಗ್ಯದ, ಹೌದು. ನೀರ್ ತಗೊಂಬ. ನೀರ್ ತುಂಬಾ ಕುಡ್ಲೆ ನೀರಿಲ್ಲ, ನೀರಡಿಕೆ ಆಗ್ಯದ ಬಾಳ. ನೀರ್ ತಗೊಂಬಂದ್ರು. ಹೌದು. ಅವಾಗ ಶ್ರವಣ ಕುಮಾರ ಏನ್ ಮಾಡ್ದ? ಇರ್ತಕ್ಕಂಥ ಮಣ್ಣಿನ ತಂಬಿಗೆಯನ್ನು ತಗೊಂಡು ಹೌದು. ಹುಡುಕುತ್ತ ಅಡವಿ ಆರನ ತಿರ್ಕೋತ ಬಂದ. ತಿರ್ಕೋತ ಬಂದಲ್ರಿಪ್ಪ. ತಿರುಗುತ್ತಾ ಬಂದ. ಹೌದು. ಬಂದ ಬಳಿಕ ಅಲ್ಲಿ ಬಹಳ ದೂರಿನ ಮೇಲೆ ಒಂದು ಕೆರೆ ಇತ್ತು. ಕೆರೆ ಇತ್ತು, ಒಂದು ಕೆರೆ ಇತ್ತು. ಕೆರೆ ಒಳಗ ಶ್ರವಣ ಕುಮಾರ ಹೋಗಿ ನೀರ್ ತುಂಬಲಕತ್ತ. ನೀರ್ ತುಂಬ್ಲಕತ್ತ ಶ್ರವಣ ಕುಮಾರ. ನೀರ್ ತುಂಬಲಕತ್ತ. ಅದೇ ಸಂದರ್ಭದಲ್ಲಿ ಏನಾಯ್ತು? ಯಾರು? ಯಾರು? ದಶರಥ್ ಮಹಾರಾಜ. ಇವನು ದಶರಥ್ ಮಹಾರಾಜ. ದಶರಥ್ ಮಹಾರಾಜ ಬ್ಯಾಟಿಗೆ ಅಂತ ಹೇಳಿ ತಿಳ್ಕೊಂಡು ಅದೇ ಕೆರೆ ಹತ್ರ ಬಂದು ಕೂತಿದ್ದವ. ಹೌದು. ಏನು ಗಿಡದಾಗ? ಗಿಡದೊಳಗೆ. ಹೌದು. ಯಾವರ ಪ್ರಾಣಿ ನೀರು ಕುಡ್ಲಕ್ ಬರ್ತಾವು ಆ ಪ್ರಾಣ ಹೊಡೆದು ಹೌದು ಒಯ್ಬೇಕಂತ ತಿಳ್ಕೊಂಡು ದಶರಥ್ ಮಹಾರಾಜ ಅದೇ ಕೆರೆ ಮೇಲೆ ಗಿಡದಾಗ ಬಂದು ಕೂತಿದ್ದ. ಬಂದ್ ಕೂತಿದ್ದಲ್ರಿಪ್ಪ. ಶ್ರವಣ ಕುಮಾರ ನೀರು ತುಂಬುತ್ತಿದ್ದ. ಗುಡು ಗುಡು ಗುಡುಗು ಅಂತ ಶಬ್ದ ಬಂತು. ಸಪ್ಪಳ ಬತ್ತು. ಹೌದು. ಸಪ್ಪಳ ಬಂತು. ಅವಾಗ ದಶರಥ ಮಹಾರಾಜ ತಿಳ್ಕೊಂಡ, ಏನ್ ತಿಳ್ಕೊಂಡ? ಕತ್ಲಿತ್ತು, ಕಣ್ಣಿಗೆ ಕಾಣ್ಲಿಲ್ಲ ಅವ್ಗೆ ತಿಳ್ಕೊಂಡ. ಹೌದು. ಯಾವ್ದೋ ಪ್ರಾಣಿ ಇಲ್ಲಿ ನೀರು ಕುಡ್ಲಿಕ್ ಬಂದದ. ಹೌದು. ತಿಳ್ಕೊಂಡು ಬತ್ತಳಿಕೆ ಒಳಗೆ ಬಾಣ ತಗೊಂಡು ಎಲ್ಲಿ ಶಬ್ದ ಬರ್ತಾರ ಅಲ್ಲಿ ಬಾಣ ಪ್ರಯೋಗ ಮಾಡ. ಬಾಣ ಪ್ರಯೋಗ ಮಾಡದ. ಯಾವಾಗ ಬಾಣ ಬಿಟ್ಟಲ್ಲ ಅದೇ ಬಾಣ ಬಂದು ಎಲ್ಲಿ ಶ್ರವಣ ಕುಮಾರನ ಎದಿ ಒಳಗೆ ನಟ್ಟಿತ್ತು. ಇದು ನಡ್ತು. ಹೌದು. ಕರೆದ ಮಾತು. ಶ್ರವಣ ಕುಮಾರನ ಎದಿ ಒಳಗೆ ನಡ್ತು. ಶ್ರವಣ ಕುಮಾರ ಬಿದ್ದ ಬೋರ್ಯಾಡಿ ಅಳ್ಳಿಕತ್ತ. ಅಳ್ಳಕತ್ತ. ದಶರಥ್ ಮಹಾರಾಜ ತಿಳ್ಕೊಂಡ. ಏನ್ ತಿಳ್ಕೊಂಡ? ಇವತ್ತಿನ ಬಾಣ ಪ್ರಯೋಗ ಮಾಡಿದ್ದು ಒಂದು ಪ್ರಾಣಿಗಲ್ಲ, ಯಾವನೋ ಮನುಷ್ಯ ಬಂದಾನ ಇಲ್ಲಿ, ನರ ಮಾನ ಮನುಷ್ಯ ಬಂದದ ಇಲ್ಲಿ ತಿಳ್ಕೊಂಡು ಗಿಡ ಇಳು ತಳಗ ಬಂದು ಕೆಳಗೆ ನೋಡ್ತಾನ. ದಶರಥ ಕೆಳಗಿಳ ಬಂದು ನೋಡ್ತಾನ. ಶ್ರವಣ ಕುಮಾರ ಬಿದ್ದು ಬೋರೆಡಿ ಅಳ್ಳಕತ್ತಿದ್ದ. ಹೌದು. ಅಳ್ಳಕತ್ತಿದ್ದ. ದಶರಥ್ ಮಹಾರಾಜ್ ಕೇಳ್ತಾನ, ಏನ್ ಕೇಳ್ತಾನ? ಯಪ್ಪ ಯಾರ್ ನೀ ಇಲ್ಲಿ ಯಾಕೆ ಬಂದಿ? ಬಂದಿ? ಎದ್ರ ಸಲುವಾಗಿ ಬಂದಿ? ಹೌದು. ಶ್ರವಣ ಕುಮಾರ್ ಹೇಳ್ತಾನ, ಏನ್ ಹೇಳ್ತಾನ? ಇದು ಇಲ್ಲೇ ಬಿಡು. ಮೊದಲ ನನ್ನ ತಾಯಿ ತದಿ ಕಾಡ ಅಡವಿ ಆಡಣದೊಳಗ, ಹೌದು, ಅಡವಿ ಆಡಣದೊಳಗ ನಿರಳಿಕೆ ಕೂತಾರ. ಮೊದಲು ಅವ್ರಿಗೆ ನೀರ್ ಕುಡಿಸುವ. ಮೊದಲು ನೀರು ಕುಡಿಸೋರಿಗೆ ಅಲ್ಲ ಹೇಳ್ತೀನಿ ನಿನಗ. ಇಟ್ಟಂದ ಪ್ರಾಣ ಬಿಟ್ಟ. ಹೌದು. ಪ್ರಾಣ ಬಿಟ್ಟ. ಶ್ರವಣ ಕುಮಾರ್ ಅವ್ಗೆ ಹೇಳಲಿ ಯಾರಂಬುದು. ಪ್ರಾಣ ಬಿಟ್ಟ. ದಶರಥ ಮಹಾರಾಜ್ ಎಲ್ಲೇ ತೋಬೇಕಿತ್ತು ನೀರು ತುಂಬಿಕೊಂಡು. ಎಲ್ಲ ತೋಬೇಕು. ಎಲ್ಲೇ ತೋಬೇಕವ? ಅಡ್ಡಿ ಯಾರು ಅಂತ ಹೇಳಕೊತ್ ಹೋದ. ನೀರು ತುಂಬಿಕೊಂಡು ತತ್ರಾಣಿ ಒಳಗ ಅಡವಿ ಯಾರನ್ನ ತಿರ್ಕೋತ ಹೋದ. ವಾದಲ್ರಿಪ್ಪ. ಯಾವ ರೀತಿ ವಾದ ಕೇಳ್ರಿ. ಅಲ್ಲ ನಂತದ ಮಾತು ಇಲ್ಲಿ. ಏನದ ಮಾತ? ಶ್ರವಣ ಕುಮಾರ ತಾಯಿ ತಂಗಿ ಸಲುವಾಗಿ ಕಾಶಿ ಯಾತ್ರೆ ಹೊಂಟ್ರ ಅವ್ರು. ಹೌದು. 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 ಗೌಡ್ರು ಒಂದು ಬಹಳ ವಿಶೇಷವಾದಂತ ಒಂದು ಹೆಸರಿಟ್ಟಾರ ಅವರು. ಯಾರಿಗೆ? ಯಾಕೆ ತಿಳ್ಕೊರಿ, ಒಂದೇ ಮಾತದಲ್ಲಿ. ಏನ್ ಮಾತು? ನವೀನ್ ಮನುಷ್ಯಪ್ಪ ಅಂದ್ರೆ ಯಾರು? ನವೀನ್ ಯಾರು? ನವೀನ್ ಅಂದ್ರೆ ಯಾರು? ಯಾರು ನನಗ್ ಗೊತ್ತಲ್ಲ, ನೀನೇ ಯಾರು? ಗೌಡ್ರು ತಮ್ಮಾರವ್ರು. ಅವ್ರ ಹೆಸರು ಅಣ್ಣಾರನ್ರಿ? ತಮ್ಮಾರಿ ಅವ್ರು. ತಮ್ಮರತ್ತ ಅವ್ರು ಹೆಂಗ್ ಗುರ್ತಾನ? ನವೀನ್ ಅತ್ತಿ ಯಾಕೆ ಹೆಸರು ಇಟ್ಟಾರ ಗೌಡ್ರು? ಯಾಕಿಟ್ರು ನಿನಗೆ ಗೊತ್ತ, ನನಗೆ ಗೊತ್ತಿಲ್ಲ. ಗೌಡ್ರ ಅಂಗಡಿ ಎಂದು ಹೊಲವಲ್ಲ. ಗೌಡ್ರಿ ನಮಸ್ಕಾರ ಚಮತ್ಕಾರ ಅಟ್ಟೆ ಮಾಡಿ ಎಷ್ಟು ಜನ. ಯಾ ನಮ್ಮ ನವೀನ್ ಅತ್ತಿ ಯಾಕೆ ಹೆಸರು ಇಟ್ಟು ನಮ್ಮ ಅವ ಗೊತ್ತಿರ ಗೋತಿ
ನಮ್ ಶಕಪ್ಪ ಹೋಗಾಯ್ತು, ನಮ್ ಸಿದ್ದಪ್ಪ ಕಾಕರಿಗೆ ಆಯ್ತು. ಯಾಕೆ ಎಲ್ಲ ಮ್ಯಾಲ ಅಲ್ಲಿ ಇರ್ತದಲ್ಲ, ನಮ್ ಹನುಮಂತ ಕಾಕ ತೋರ್ಸ ಹನುಮಂತ ಕಾಕ ಅವೆಲ್ಲ ಚೇಂಜ್ ಮಾಡೋದು ಮೀಟಿಂಗ್ ಇರ್ತಾವ್ರಿ. ನಾವ್ ಮೀಟಿಂಗ್ ಅದಾರು ಫಿಟ್ಟಿಂಗ್ ಅದಾರು ಅಲ್ವಾ? ಯಾಕ್ರಿ ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಗೌಡ್ರಿ ಯಾಕೆ ನವೀನ ಹೆಸರು ಇಟ್ರಪ್ಪ ಅದಕ್ಕ? ಯಾಕೆ ಕೊಡ್ತಾನ? ಯಾಕ? ಬಹಳ ಸಣ್ಣ ವಯಸ್ಸಿನಾಗ ಮುಗ್ಧ ಮನುಷ್ಯರು ಅವರು. ಹೌದು, ನವೀನ್ ಗೌಡ್ರು ಹೌದು, ಬಾಳ ಮುಗ್ಧ ಮನುಷ್ಯರು. ಅವ್ರು ನೋಡಿದ್ರು ನನ್ಗ ಒಂಥರ ಬ್ಯಾರೆ ಅನ್ಸ್ತದ ನನಗ. ಯಾಕ ಹಂಗ? ಯಾಕೆ ನನ್ಗೆ ಗೊತ್ತಿಲ್ಲ. ದೇವ್ರ ಕೈ ಆಟ ಶ್ರೀಶೈಲ ಬಾಳ ಹಂಗ ಹೆಸರು ಹಿಡಿಬೇಕಾದ್ರು ಸುಂಬರ ಹಂಗಿಲ್ಲ ಅದು. ವಿಶೇಷತೆ ಇರ್ತದ ಅವ್ರಲ್ಲಿ. ಹಾ, ಒಂದು ಮನುಷ್ಯ ನಮ್ಮ ಮನೆಯೊಳಗ ಬುದ್ಧಿ ಮಾಂದ್ಯ ಹುಟ್ಟದಪ್ಪ ಅಂದ್ರ ಅವನಿಂದಲೇ ಅಷ್ಟು ಐಶ್ವರ್ಯ ಬರ್ತಿರ್ತದ. ಇದು ನಮ್ ತಲೆಯಾಗಿರ್ಬೇಕು ಮೊದಲ. ಹಾ, ಇದು ಫಸ್ಟ್ ಮಾತು. ಮೊದಲು ನಮ್ಮ ಮನೆಯೊಳಗೆ ಹೆಣ್ಣ ಹುಟ್ಟಿದಪ್ಪ ಅಂದ್ರ ಅದು ಲಕ್ಷ್ಮಿ ಹುಟ್ಟದಂಗ ಹೇಳ್ತಾರೆ ಹಿಂದಿನವ್ರು. ಹೌದು. ಆದ್ರೆ ಈಗ ಏನ್ ಹುಟ್ಟ ಹುಣ್ಣು ಹುಟ್ಟಿರ್ತಾರ. ಈಗ ಹೆಣ್ಣು ಹುಟ್ಟರೆ ಹುಣ್ಣು ಹುಟ್ಟದಂಗ ಆಗ್ಯದ. ಮನೆಯೊಳಗೆ ಯಾರು ಕೂಡ ಪ್ರಥಮದಲ್ಲಿ ಕುಡ್ಡ ಅಥವಾ ಕುಂಟ ಸ್ವಲ್ಪ ಮೆಳ್ಳಗನ್ನು ಹುಟ್ಟದ ಅಂದ್ರ ಅದು ಶುಭ ಶಕುನ. ಹೌದು, ಹೌದಿಲ್ರಿ? ಅದಕ್ಕ ಅವರ ಒಂದು ಸವಿ ನೆನಪಿಗಾಗಿ ನವೀನ ವೈನ್ ಶಾಪ್ ಅಂತ ನಿಂದ ಉದ್ದೇಶ ಇಟ್ಟೆ ಅದ. ಇಟ್ಟೆ ನಂದು ಉದ್ದೇಶ. ಲಕ್ಷ್ಮಿ ಅಲ್ಲೇ ಅದ ಕರೆಯದ ಮಾತ. ನಮ್ಮ ನಿಮ್ಮ ಲಕ್ಷ್ಮಿ ಇಲ್ಲ. ಎಲ್ಲಿ ಬುದ್ಧಿ ಮಾಂದ್ಯ ಅದ, ಎಲ್ಲಿ ಒಂದು ಬುದ್ಧಿ ಅಭಾವ ಅದ, ಅಲ್ಲಿ ಲಕ್ಷ್ಮಿ ಪುತ್ರ ಇರ್ತಾನೆ. ಇದು ನನ್ನ ತಲೆಯಾಗಿನ ಮೊದಲು. ನಾವ್ ಅದೇ ವಿಚಾರ ತಂದ ಮುಂದಿಟ್ಟೇವಿ. ನಾವೆಲ್ಲ ಎಷ್ಟು ದುಡಿದ್ರು ಕೂಡ 10,000 ಗೋಳೆ ಮರದ ಹಿಂದೆ 20,000 ಸಾಂಡ್ ಇರ್ತದ ನಮಗ್. ಇಷ್ಟೆಲ್ಲ ಹಾಕ್ತೇವ್ರಿ ಏನ್ರ ಗೌಡ್ರ ನಮ್ಗೆ ಎಲ್ಲ ಕೊಡ್ತಾ ಗೌಡ್ರಿ ನಾ ಹೇಳಲ್ಲ. ಇರ್ಲಿ. ಅದಕ್ಕ ಶ್ರವಣ ಕುಮಾರ ಇಟ್ಟು ಹೇಳಬೇಕ ದಶರಥ ಮಹಾರಾಜ ಹುಡುಕುತ್ತ ಸತಿಪತಿಗೆ ಹೊಂಟ. ಯಾವ ರೀತಿ ಹೊಂಟ ಕೇಳ್ರಿ. ದಶರಥ ರಾಜ ಹುಡುಕುತ್ತ ಸತಿಪತಿಗೆ ಕಣ್ಣು ಕಂಡಾಲ, ಕಣ್ಣು ಕಂಡಾಲ. ಮಾತನಾಡದೆ ಸೊಮ್ಮನೆ ಕೊಟ್ಟನೆ ಕುಡಿಲಕ ಸೀತಾಳ, ಕುಡಿಲಕ ಸೀತಾಳ. ತಾಯಿ ಬರನಿ ಮಗನಿಗಾತಳು ಈಗ ಬಂದನ, ಈಗ ಬಂದನ, ಈಗ ಬಂದನ ಸಂತೋಷ. ಬಾಳೈತಿ ಸಂಸಾರ ಗೋಳ ತಿಳಿದ ನಡೆದರೋಳ, ಬಾಳೈತಿ ಸಂಸಾರ ಗೋಳ ತಿಳಿದ ನಡೆ ಮರರೋಳ. ಬಾಳವಾಗಿ ಬಂದಿರ ಬಲ್ಲ ತಿಳನಡಿಯ ಮರರೋಳ, ತಿಳನಡಿಯ ಮರರೋಳ, ತಿಳನಡಿಯ ಮರರೋಳ ಬಂದಿರಿ ಮವರೋಳ. ಬಾಳೈತಿ ದಶರಥ ರಾಜ ಹುಡುಕುತ್ತ ಸತಿಪತಿಗೆ ಕಣ್ಣು ಹಾಲ ಕಂಡನು ಕಣ್ಣೋಳ. ಮಾತನಾಡದೆ ಸುಮ್ಮನೆ ಕೊಟ್ಟನೆ ಕುಡಿಲಕ ಸೀತಾಳ, ಕುಡಿಲಕ ಸೀತಾಳ. ತಾಯಿ ಬರಣಿ ಮಗನಿಗಾತಳು ಈಗ ಬಂದನ, ಈಗ ಬಂದನ, ಈಗ ಬಂದನ ಸಂತೋಷ. ಸುಳ್ಳಿಗೆ ಸುಖ ಇಲ್ಲ ಅದಕ್ಕೆ ಜನ ಬೆಂಬಲ, ಸುಳ್ಳಿಗೆ ಸುಖ ಇಲ್ಲ ಅದಕ್ಕೆ ಜನ ಬೆಂಬಲ. ಮಾನವಾಗಿ ಬಂದಿದೆ ಮರ ನಡೆಯ ಮರಲೋರ, ನಡೆಯ ಮರಲೋರ, ನಡೆಯ ಮರಲೋರ ತಂದಿದೆ ಮೋದೋರ. ಬಾಳೈತಿ ಸಂಸಾರ ಗೋಳ ಬೆಳೆದ ನಡೆಯೋಣ, ಬಾಳೈತಿ ಸಂಸಾರ ಗೋಳ ಬೆಳೆದ ನಡೆಯೋಣ. ದಶರಥ ರಾಜ ತಾಯಿ ಬರನಿ ಮುಂದ
ದಶರಥ ರಾಜ ತಾಯಿ ಬರ್ನಿಗೆ ಹೇಳ್ತಾನ, ಏನ್ ಹೇಳ್ತಾನ? ತಾಯಿ ಹಾ ನಾ ಶ್ರವಣ ಕುಮಾರ ಅಲ್ಲ, ಹೌದು. ದಶರಥ ಮಹಾರಾಜ ಇದ್ದನ. ಹಾ ಅವಾಗ ತಾಯಿ ಬರ್ನಿ ಅಂತಾಳ, ಏನಂತ ತಾಯಿ? ದಶರಥ ಮಹಾರಾಜ ಹೌದು. ನನ್ನ ಮಗ ಶ್ರವಣ ಕುಮಾರ್ ಎಲ್ಲೋಗ್ಯಾನ. ನನ್ನ ಮಗ ಎಲ್ಲ ಕಂದ. ಅವಾಗ ದಶರಥ ಮಹಾರಾಜ ಹೇಳ್ತಾನ, ಏನ್ ಹೇಳ್ತಾನ? ತಾಯಿ ಹಾ ಕೆರೆ ಒಳಗ ಕೆರೆ ಒಳಗ ನಾನ್ ನೀರ್ ಕುಡ್ಲಕ್ಕ ಪ್ರಾಣಿ ಬಂದ ತಿಳ್ಕೊಂಡು ಹೌದು ಬಾನ್ ಪ್ರಯೋಗ ಮಾಡಿದಾಗ ಹೌದು. ಆ ಬಾನ್ ಶ್ರವಣ ಕುಮಾರ್ ಎದುರುಗ ನಟ್ಟು ಶ್ರವಣ ಕುಮಾರ್ ಪ್ರಾಣ ಬಿಟ್ಟಾನ. ಪ್ರಾಣಿ ಬಿಟ್ಟ ಶ್ರವಣ ಕುಮಾರ. ಹೌದು. ಅವಾಗ ಏನಾಯ್ತು? ಅವಾಗ ತಾಯಿ ತಂದೆಗೆ ಮುಗಲು ಹರಿದು ಕಡ್ದು ಮೈ ಮೇಲೆ ಬಿದ್ದಂಗಾಯ್ತು. ಹೌದಾ? ಹಾ. ಅವಾಗ ತಾಯಿ ಬರ ದಶರಥ ಮಹಾರಾಜ ಶಾಪ ಕೊಟ್ರು. ಏನ್ ಕೊಟ್ರು? ಯಾವಾಗ ನನ್ನ ಹಾಲಾಲ ಕೂಸಿನಿ ಹಾ ಪ್ರಾಣ ಹೊಡೆದೆ ಅಂದ್ರ ಹೌದು. ನಾಳೆ ನೀನ್ ಸಾಯೋ ಕಾಲಕ್ಕ ಸಾಯೋ ಕಾಲಕ್ಕ 4 ಮಂದಿ ಮಕ್ಕಳು 3 ಮಂದಿ ಹೆಂಡ್ರಿದ್ರು ನಿನ್ನ ಬಾಯಾಗ ಹನಿ ನೀರ್ ಹಾಕಬೇಕು ತಿಳ್ಕೊಂಡು ಶಾಪ ಕೊಟ್ಟಳ ಅಲ್ಲಿ ತಾಯಿ ಬರ. 3 ಮಂದಿ ಹೇಳ್ರ ಚಲೋ ಆಗ್ಯಾರ. ಕೈಕೆ ಸುಮಿತ್ರ ಕೌಶಲ್ಯ ಚಲೋ ಆಗ್ಯಾರ 3 ಮಂದಿನ. 4 ಮಂದಿನ ಆಗುದಿರ್ತಾವ ಒಟ್ಟು ಸುದ್ದ ತಗದ. ಯಾವ ರೀತಿ ಶಾಪ ಕೊಟ್ರು? ಒಂದೊಂದೇ ಪಾನ ಕುರಿಬ್ದು ಹೊಂಟಾವು. ಮತ್ತೆ ಸಾಯಲ್ ಹಚ್ಚವು. 3 ಹಾಕ್ಲಕ್ಕ ತಗದೈತೆ ಅದು. ದಶರಥ ರಾಜ ತಾಯಿ ಭರಣಿ ಮುಂದ ಹೇಳತಾನು ನಿಚ್ಚಳ, ಹೇಳತಾನು ನಿಚ್ಚಳ. ಶ್ರವಣ ಕುಮಾರ ಪ್ರಾಣ ಹೊಡೆದಿನಿ ಅಂದನ ಕೆರೆಯೋಳ, ಅಂದನ ಕೆರೆಯೋಳ. ಎಷ್ಟು ಕೇಳಿ ಸತಿಯ ಪತಿಗೆ ಅಡಿ ಆ, 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 ಇಷ್ಟ ಕೇಳಿ ಸತಿಯ ಪತಿಗೆ ಹರದಂಗಾಯ್ತು ಕಳ್ಳ, ಹರದಂಗಾಯ್ತು ಕಳ್ಳ, ಹರದಂಗಾಯ್ತು ಕಳ್ಳ. ತರುದಳಗಾಳ ಬಾಳೈತಿ ಸಂಸಾರಗೋಳ, ಕೆಳದ ನಡೆಯಲರೋಳ. ಬಾಳೈತಿ ಸಂಸಾರಗೋಳ, ಕೆಳದ ನಡೆಯಲರೋಳ. ಬಾಳವಾಗಿ ಬಂದಿರು ಬಾಳ, ಕೆಳದ ನಡೆಯಲರೋಳ. ಕೆಳದ ನಡೆಯಲರೋಳ, ಕೆಳದ ನಡೆಯಲರೋಳ. ಬಂದಿರು ಬಾಳೋಳ, ಬಾಳೈತಿ ಸಂಸಾರಗೋಳ, ಬಾಳೈತಿ ಸಂಸಾರಗೋಳ, ಕೆಳದ ನಡೆಯಲರೋಳ. ಸಿಟ್ಟಿಗೇರಿ ದಶರಥ ರಾಜಗ ಭರಣಿ ಶಾಪ ಕೊಟ್ಟಾಳ, ಭರಣಿ ಶಾಪ ಕೊಟ್ಟಾಳ. ನೀನು ಸಾಯುವ ಕಾಲಕ್ಕೆ ನಿನಗ ಇರ್ಬಾರ್ದು ನಿನ್ನ ಮಕ್ಕಳ, ಇರ್ಬಾರ್ದು ನಿನ್ನ ಮಕ್ಕಳ. ಹಾಗೆ ತವರು ಆಗಿ ಹೋಗರು ಹೊಟ್ಟೆ ಮರ್ತದೋಳ, ಹೊಟ್ಟೆ ಮರ್ತದೋಳ, ಹೊಟ್ಟೆ ಮರ್ತದೋಳ. ಬಂದಿರಿ ಬವರೋಳ, ಬಾಳೈತಿ ಸಂಸಾರಗೋಳ, ಕೆಳದ ನಡೆಯಲರೋಳ. ಬಾಳೈತಿ ಸಂಸಾರಗೋಳ, ಕೆಳದ ನಡೆಯಲರೋಳ. ನಡೆಯುವ ಮೋಸ್ಕೇರ ಸುಳ್ಳಿಗೆ ಸುಖ ಎಲ್ಲ, ಅದಕ್ಕೈತೆ ಜನ ಬೆಂಬಲ. ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೈತೆ ಜನ ಬೆಂಬಲ. ಸತ್ಯ ನಡೆದ್ರು ಪಂಚ ಪಾಂಡವರು, ಆದ್ರೂ ಅಡವಿ ಪಾಲ ನಡಿತು ಕೋಲಾಲ. ಅಸತ್ಯ ನಡೆದು ಕಾವಾರವರು ಕುಂತ್ರು ಗಾದಿ ಮ್ಯಾಲ, ಮುಂದಾಯ್ತಳಗಾಲ. ಧರ್ಮ ರಕ್ಷಣೆ ಮಾಡುದ
ಅದಕ್ಕೈದು ಜನ ಬೆಂಬಲ ಸುಳ್ಳಿಗೆ ಸುಖ ಇಲ್ಲ ಅದಕ್ಕೈದು ಜನ ಬೆಂಬಲ ಬಾಳಾಗಿ ಬಂದೇನ ಬಾಳ ತಿಳಿಯೋನೆಲ್ಲ ಮನದೋಳ ತಿಳಿಯೋನೆಲ್ಲ ಮನದೋಳ ಬಾಳೈತಿ ಸಂಸಾರ ಗೋಳ ಬೆಳೆದ ನಡೀರ ರೋಳ ಬಾಳೈತಿ ಸಂಸಾರ ಗೋಳ ಬೆಳೆದ ನಡೀರ ರೋಳ ಬಿಜಾಪುರ ಜಿಲ್ಲಾ ತೊರವಿಯ ಊರಾಗ ಇರುವುದು ನಮ್ಮ ಮ್ಯಾಳ ಐತಿ ನಮ್ಮ ಮ್ಯಾಳ ಮಹಾಲಕ್ಷ್ಮಿ ಬಂದು ನೆನೆದಲು ಭಕ್ತರಿಗಾಗಿ ನೆರಳ ಭಕ್ತರಿಗಾಗಿ ನೆರಳ ಅಡ್ಡಲ ಕಲ್ಮೇಶ ಕವಿಯ ಬರುದನು ಅವನ ಹಡನ ಸಬದೋಳ ಸವನ ಹಡನ ಸಬದೋಳ ಸವನ ಹಡನ ಸಬದೋಳ ಸತ್ತಪ ಹಿಂಗಾಳ ಬಾಳೈತಿ ಸಂಸಾರ ಗೋಳ ತಿಳಿದ ನಡೆಯುವ ರೋಳ ಬಾಳೈತಿ ಸಂಸಾರ ಗೋಳ ತಿಳಿದ ನಡೆಯುವ ರೋಳ ಬಾಳಾಗಿ ಬಂದೇನ ಬಾಳ ತಿಳಿಯೋನೆಲ್ಲ ಮನದೋಳ ತಿಳಿಯೋನೆಲ್ಲ ಮನದೋಳ ತಿಳಿಯೋನೆಲ್ಲ ಮನದೋಳ ಬಾಳೈತಿ ಸಂಸಾರ ಗೋಳ ತಿಳಿದ ನಡೆಯುವ ರೋಳ ಬಾಳೈತಿ ಸಂಸಾರ ಗೋಳ ಬೆಳೆದ ನಡೀದ ರೋಳ ತಿಕ್ಕೊಟ್ಟ ತಾಲೂಕ ತೊರವಿಯ ಊರಾಗ ಇರುವುದು ನಮ್ಮ ಮ್ಯಾಳ ಐತಿ ನಮ್ಮ ಮ್ಯಾಳ ಮಹಾಲಕ್ಷ್ಮಿ ಬಂದು ನೆನೆದಳು ಭಕ್ತರಿಗಾಗಿ ನೆರಳ ಭಕ್ತರ ಮೇಲೆ ನೆರಳ ಅಡ್ಡಲ ಕಲ್ಮೇಶ ಕವಿಯ ಬರುದನು ಸಬನ ಹಡನು ಸಬದೋಳ ಸಬನ ಹಡನು ಸಬದೋಳ ಸಬನ ಹಡನು ಸಬದೋಳ ಸೋಮನ ಹಿಂಗಾಳ ಏ ಬಾಳೈತಿ ಸಂಸಾರ ಗೋಳ ತಿಳಿದ ನಡೆಯುವ ರೋಳ ಬಾಳೈತಿ ಸಂಸಾರ ಗೋಳ ತಿಳಿದ ನಡೆಯುವ ರೋಳ ಸುಳ್ಳಿಗೆ ಸುಖ ಇಲ್ಲ ಅದಕ್ಕೈತಿ ಜನ ಬೆಂಬಲ ಸುಳ್ಳಿಗೆ ಸುಖ ಇಲ್ಲ ಅದಕ್ಕೈತಿ ಜನ ಬೆಂಬಲ